ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೋ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಫೈನಲ್ ಆಗಿ ಯಾರೆಲ್ಲ 2025 ಮತ್ತು 26ನೇ ಸಾಲಿನಲ್ಲಿ SLC ಓದ್ತಾ ಇದ್ದೀರಾ, ನಿಮಗೆ ಬಂದಿಟ್ಟು ಫೈನಲ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಫೈನಲ್ ಎಕ್ಸಾಮ್ನ ಅಥವಾ ಆನ್ಯುವಲ್ ಎಕ್ಸಾಮ್ನ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ಯಾವಾಗ ಎಂಡ್ ಆಗ್ತದೆ, ಯಾವಾಗ ಮುಗಿತದೆ ಮತ್ತು ಯಾವಾಗ ಆರಂಭ ಆಗ್ತದೆ, ಅದಷ್ಟೇ ಅಲ್ಲದೆ ಯಾವ ಎಕ್ಸಾಮ್ ಇದೆ, ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಯಾರೆಲ್ಲ 2025 ಮತ್ತು 26ನೇ ಸಾಲಿನಲ್ಲಿ ಎಕ್ಸಾಮ್ ಬರ್ತಾ ಇದ್ದಾರಾ ಕೊನೆಯವರೆಗೆ ನೋಡಲೇಬೇಕು, ತಪ್ಪದೆ ಕೊನೆಯವರೆಗೆ ನೋಡಿ. ಸೊ ಪ್ರತಿಯೊಬ್ಬ ಕಡ್ಡಾಗಿ ನೋಡಲೇಬೇಕು, ಕೊನೆಯವರೆಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಆನ್ಯುವಲ್ ಎಕ್ಸಾಮ್ಗೆ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಎಪಿಕ್ ಸೆಷನ್ಸು ಅವೆಲ್ಲ ಆಗ್ತಿರ್ತೀವಿ. ಅದಷ್ಟೇ ಅಲ್ಲದೆ ಕ್ವಶನ್ ಪೇಪರ್ಗಳು ಪ್ರತಿಯೊಂದನ್ನ ಇದೇ ಒಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾಡಿದ್ರ ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ಹೆಲ್ಪ್ ಆಗೋಲ್ಲ. ಸೊ ಖಂಡಿತ ಅವರು ಕೂಡ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ, ನಿಮಗೆ ಟೈಮ್ ಟೇಬಲ್ ಹೇಳ್ತಾ ಹೋಗ್ತೀನಿ, ಜೊತೆಗೆ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ನಮ್ಮ ಗ್ರೂಪಲ್ಲಿ ಹಾಕಿರ್ತೀವಿ, ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಎರಡೂ ಕೂಡ PDF ಹಾಕಿರ್ತೀವಿ. ಅದನ್ನು ಡೌನ್ಲೋಡ್ ನೋಡ್ಕೋಬೋದು. ಓಕೆ, ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಇರ್ತದೆ, ವಿಡಿಯೋ ಕೆಳಗಡೆ ಲಿಂಕ್ ಇರ್ತದೆ, ಅಲ್ಲಿಂದ ಜಾಯ್ನ್ ಆಗಿ. ಓಕೆ, ಈಗ ನೋಡ್ತಾ ಹೋಗೋಣ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ಮತ್ತು ಹೇಳ್ತಾ ಕೂಡ ಹೋಗ್ತೀನಿ. ಓಕೆ, ಮೊದಲಾಗಿ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು 10 ಟೈಮ್ ಟೇಬಲು. ಮೊದಲಾಗಿ ಹೇಳ್ತೀನಿ, 10 ಅಂದ್ರೆ ಏನು, ತಾತ್ಕಾಲಿಕ ವೇಳಾಪಟ್ಟಿ. ಇದು ಫೈನಲ್ ಅಲ್ಲ, ತಾತ್ಕಾಲಿಕ ಬಿಟ್ಟಿದ್ದಾರೆ. ಇದೇ ಫೈನಲ್ ಆದರೂ ಆಗ್ಬೋದು, ಅರ್ಥ ಆಯ್ತಾ? ಅಥವಾ ಚೇಂಜಸ್ ಮಾಡಿದರೆ, ಏನಾದರೂ ಚೇಂಜಸ್ ಮಾಡಿದರೆ, ಇನ್ ಕೇಸ್ ಬೋರ್ಡ್ ಅವರು ಚೇಂಜಸ್ ಮಾಡಿದರೆ ಒಂದು ಅಥವಾ ಒಂದೆರಡು ವಿಷಯ ಚೇಂಜಸ್ ಮಾಡ್ತಾರೆ. ಆಲ್ಮೋಸ್ಟು ಇದೇ ಒಂದು ಟೈಮ್ ಟೇಬಲಲ್ಲಿ ಇದೇ ಒಂದು ಡೇಟಲ್ಲಿ ಎಕ್ಸಾಮ್ ನಡೀತದೆ. ಓಕೆ, ನೋಡ್ತಾ ಹೋಗೋಣ. ಸೊ ಇನ್ನೂ ಕೂಡ ಫೈನಲ್ ಬಿಡ್ತಾರೆ, ಅವರು ಫೈನಲ್ ಕೂಡ ಬಿಡ್ತಾರೆ. ಇದು 10 ಅಂದರೆ ಇದು ಬಂದ್ಬಿಟ್ಟು ತಾತ್ಕಾಲಿಕ ವೇಳಾಪಟ್ಟಿ. ನೋಡ್ತಾ ಹೋಗೋಣ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅಂತ. ಮೊದಲಾಗಿ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ನಿಮ್ಮ ಟೈಮ್ ಟೇಬಲು. ಓಕೆ, ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೋಬೋದು. ಸೊ ಮತ್ತು ಇಲ್ಲಿ ಕೂಡ ನಿಮಗೆ PDF ಹಾಕಿರ್ತೀನಿ. ಮೊದಲಾಗಿ ನಿಮ್ಮ ಎಕ್ಸಾಮ್ ಬಂದ್ಬಿಟ್ಟು 18/3/2026 ಸ್ಟಾರ್ಟ್ ಆಗ್ತದೆ. 18/3/2026 ನಿಮ್ಮ ಎಕ್ಸಾಮು ಸ್ಟಾರ್ಟ್ ಆಗ್ತವೆ. ಸೊ ಅವತ್ತು ಬಂದ್ಬಿಟ್ಟು ವೆನ್ಸ್ಡೇ. ಕನ್ನಡ ಇದೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರ್ಬೋದು, ಮತ್ತು ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷು, ಅರ್ಥ ಆಯ್ತಾ? ಫಸ್ಟ್ ಲ್ಯಾಂಗ್ವೇಜ್ ಇದೆ ಅಂದರೆ ಪ್ರಥಮ ಭಾಷೆ ಐತಿ. ಓಕೆ, ಪ್ರಥಮ ಭಾಷೆ 18/3/2026 ಪ್ರಥಮ ಭಾಷೆ ಎಕ್ಸಾಮ್ ಇರ್ತದೆ. ನೆಕ್ಸ್ಟು ನಂತರ 19/3/2026 ರಜೆ ಇದೆ ನಿಮಗೆ. 19/3/2026 ರಜೆ ಇದೆ. ಸೊ ಅವತ್ತು ಯಾವುದೇ ರೀತಿ ಎಕ್ಸಾಮ್ ಅನ್ನೋದು ಇರೋದಿಲ್ಲ. ಓಕೆ, ನೆಕ್ಸ್ಟು 20/3/2026 20/3/2026 ಅಂದರು ಯಾವಾರದು ಫ್ರೈಡೆ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಇರ್ತದೆ, ಅಂದರೆ ಗಣಿತ ಇರ್ತದೆ. 20ನೇ ತಾರೀಕು ಗಣಿತ ಇರ್ತದೆ. ನಂತರ 23ನೇ ತಾರೀಕು, ನಂತರ 21, 22 ಎಕ್ಸಾಮ್ ಇಲ್ಲ. 21 ಸ್ಯಾಟರ್ಡೇ ಹಾಲಿಡೇ ಮತ್ತು 22 ಸಂಡೇ ಕೂಡ ಹಾಲಿಡೇ. ನಂತರ ಬಂದ್ಬಿಟ್ಟು 23ನೇ ತಾರೀಕು ನಿಮಗೆ ಯಾವುದಿದೆ, ಸೈನ್ಸ್ ಇದೆ, ಅಂದರೆ ವಿಜ್ಞಾನ ಇರ್ತದೆ. ನಂತರ 24ನೇ ತಾರೀಕು ಯಾವುದೇ ಎಕ್ಸಾಮ್ ಇರೋದಿಲ್ಲ, ಹಾಲಿಡೇ ಇರ್ತದೆ. ಮತ್ತು 25/3/2026 ಇಂಗ್ಲೀಷ್ ಇರ್ತದೆ, ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತದೆ. ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿದೆ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಇರ್ತದೆ, ಅಥವಾ ಕನ್ನಡ ಇದ್ದರೆ ಕನ್ನಡ ಇರ್ತದೆ. ಒಟ್ಟಿನಲ್ಲಿ 25/3/2026 ಸೆಕೆಂಡ್ ಲ್ಯಾಂಗ್ವೇಜು ವೆನ್ಸ್ಡೇ. ನಂತರ 26/3/2026 ಮತ್ತು 27/3/2026 ರಜೆ ಇರ್ತದೆ, ಅವತ್ತು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನಂತರ 28/3/2026 ಸ್ಯಾಟರ್ಡೇ, ಅವತ್ತು ಕೋರ್ಸ್ ಸಬ್ಜೆಕ್ಟ್ ಇರ್ತದೆ. ಕೋರ್ಸ್ ಸಬ್ಜೆಕ್ಟ್ ಅಂದರೆ ಸೋಷಿಯಲ್ ಸೈನ್ಸು, ಸಮಾಜ ವಿಜ್ಞಾನ ಅನ್ನೋದು ಇರ್ತದೆ. ಓಕೆ, ಸೊ ನೆಕ್ಸ್ಟು 30/3/2026 ಯಾವುದಿರ್ತದೆ, ಹಿಂದಿ ಇರ್ತದೆ. ಓಕೆ, ಹಿಂದಿ ಇರ್ತದೆ. ಹಿಂದಿ NCERT ಆಗಿರ್ಬೋದು, ಅಥವಾ ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಯಾವುದೆಲ್ಲ ಇದೆ ಅಂದಿರ್ತದೆ. ಓಕೆ, ನೆಕ್ಸ್ಟು 1ನೇ ತಾರೀಕು ಅಂದರೆ ನಿಮಗೆ 30ನೇ ತಾರೀಕು ರಜೆ ಇರ್ತದೆ. ಓಕೆ, 30ನೇ ತಾರೀಕು ಯಾವುದೇ ಪೇಪರ್ ಇರೋದಿಲ್ಲ. 1ನೇ ತಾರೀಕು GTS ವಿಷಯ ಇದ್ದರೆ ನಿಮಗೆ GTS ವಿಷಯಗಳು ಇರ್ತವೆ. ಓಕೆ, ಇಷ್ಟು ಟೈಮ್ ಟೇಬಲು. ಇದೇ ಫೈನಲ್ ಆದರೂ ಕೂಡ ಆಗ್ಬೋದು, ಅಥವಾ ಚೇಂಜಸ್ ಕೂಡ ಮಾಡ್ಬೋದು. ಸೊ ನೋಡೋಣ, ಫೈನಲ್ ಟೈಮ್ ಟೇಬಲ್ ಬಿಡ್ತಾರೆ, ಅಲ್ಲಿ ಗೊತ್ತಾಗ್ತದೆ ಇದೇ ಟೈಮ್ ಟೇಬಲ್ ಫೈನಲ್ಲ ಅಥವಾ ಟೈಮ್ ಟೇಬಲ್ ಚೇಂಜಸ್ ಮಾಡ್ತಾರಂತ. ಸೊ ಅಲ್ಲಿ ನಮಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಶನ್ ಗೊತ್ತಾಗ್ತದೆ. ಸೊ ವೇಟ್ ಮಾಡಿ, ಅದು ಕೂಡ ಬರ್ತದೆ. ಇನ್ನೊಂದು ತಿಂಗಳಲ್ಲಿ ಬರ್ಬೋದು, ಅಥವಾ ಲೇಟ್ ಕೂಡ ಆಗ್ಬೋದು, ಬರ್ತದೆ ಒಟ್ಟಿನಲ್ಲಿ. ಸೊ ವೇಟ್ ಮಾಡಿ, ಅಥವಾ ಇದೇ ಟೈಮ್ ಟೇಬಲ್ ಫೈನಲ್ ಆಗ್ಬೋದು. ಒಟ್ಟಿನಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ 18ರ ಆಸ್ಪಾಸ್ನಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಓಕೆ, ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.